2026 ಮತ್ತು 20 ಸಾಲಿನ ಒಳಗಡೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಆಯ್ಕೆಯಾದಂಥ ಎಲ್ಲ ಮಕ್ಕಳಿಗೆ ಮೊದಲನೇದಾಗಿ ಶುಭಾಶಯ. ಹಾಗಾದ್ರೆ ಈ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ಒಂದಿಷ್ಟು ಗೊಂದಲ ಇರ್ತದೆ ಪೋಷಕರಿಗಾಗೂ ಕೂಡ. ಸರ್, ನಾವು ಹೋಗಿ ಯಾವಾಗ ಅಡ್ಮಿಷನ್ಸ್ಗಳು ಮಾಡ್ಕೋಬೇಕು, ಅಡ್ಮಿಷನ್ಸ್ ಮಾಡುವತ್ನಾಗ ನಾವು ಯಾವೆಲ್ಲ ದಾಖಲಾತಿಗಳನ್ನು ಮುಂಚಿತವಾಗಿ ಒಯ್ಯಬೇಕು ಅಂತೇಳಿ ಒಂದಿಷ್ಟು ಗೊಂದಲ ಇರ್ತದೆ. ಹಾಗಾದರೆ ಯಾವ್ಯಾವ ದಾಖಲಾತಿಗಳು ಬೇಕು ಅಂತೇಳಿ ನಾನು ಒಂದಿಷ್ಟು ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದಾಗ, ಈಗಲೇ ನೀವು ದಾಖಲಾತಿಗಳನ್ನು ಸಿದ್ಧಪಡಿಸ್ಕೋಬೇಕು. ಈಗ ಆಲ್ರೆಡಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾನೆ, ಅದೇ ಕನ್ಫರ್ಮ್ ಆಗಿರ್ತದೆ. ಸಾಧ್ಯ ಆದಷ್ಟು ನೀವು ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು ನೀವು ಏನು ಮಾಡಬೇಕಪ್ಪ ಅಂತಂದಾಗ ರೆಡಿ ಇರಬೇಕು. ಹಾಗಾದರೆ ಏನೇನು ದಾಖಲಾತಿಗಳು ಬೇಕು, ಮೇನ್ ಇಲ್ಲಿ ದಾಖಲಾತಿಗಳಂತ ಬಂದಾಗ ಎಲ್ಲರಿಗೆ ನಾನು ಕೂಡ ಏನು ಮಾಡ್ತೀನಪ್ಪ ಅಂದಾಗ ಹೇಳ್ಕೊತ ಹೋಗಿರ್ತಿರ್ತಾನೆ. ಒಂದನೇದು ವಿದ್ಯಾರ್ಥಿಗಳ ಪ್ರಸ್ತುತ ಆಧಾರ್ ಕಾರ್ಡ್ದಲ್ಲಿ ಏನಿರ್ತದೋ ಅದೇ ಥರ ಹೆಸರು ಮತ್ತು ನಿಮ್ಮ ಸ್ಕೂಲ್ನಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಸ್ಯಾಟ್ಸ್ ಐ ಡಿ ಅಂತ ಕೊಡ್ತೇವೆ. ವಿದ್ಯಾರ್ಥಿ SATS ನಂಬರ್ ಅಂತ ಇರ್ತೀಯಲ್ಲ, ಆ ನಂಬರ್ ಒಳಗಡೆ ಏನಿರ್ತದಪ್ಪ ಅಂತ ಹೆಸರು ಯಾವ ಥರ ಇರ್ತದೋ ಆಧಾರ್ ಕಾರ್ಡ್ನಲ್ಲಿ ಕೂಡ ಅದೇ ಥರ ಇರಲಿ ದಾಖಲಾತಿ. ಹಾಗಾದರೆ ಇದು ಒಂದು SATS ನಂಬರ್ ಆಯಿತು. ನೆಕ್ಸ್ಟ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಆಯಿತು. ಇನ್ನು ಬರ್ತ್ ಸರ್ಟಿಫಿಕೇಟ್ ಏನಾದರೂ ವಿದ್ಯಾರ್ಥಿ ಇರುತ್ತಪ್ಪ ಅಂದಾಗ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿರ್ತದೆ, ಹೀಗಾಗಿ ಬರ್ತ್ ಸರ್ಟಿಫಿಕೇಟ್ ಒಯ್ದು ಭಾರಿ ಉತ್ತಮ. ನೆಕ್ಸ್ಟ್ ಹಿಂದಿನ ತರಗತಿಯ ಅಂಕಪಟ್ಟಿ. ಈಗ 5ನೇ ತರಗತಿಯ ಒಳಗಡೆ ಯಾವ ಸ್ಕೂಲ್ ಒಳಗಡೆ ಕಲಿತಿರ್ತಿರ್ತೀರೋ ಆ ತರಗತಿಯ ಅಂಕಪಟ್ಟಿಯನ್ನು ಏನು ಮಾಡಬೇಕಪ್ಪ ಅಂದಾಗ ತಾವು ತೆಗೆದುಕೊಂಡು ಹೋಗ್ಬೇಕು. ಇನ್ನು ಸ್ಟಡಿ ಸರ್ಟಿಫಿಕೇಟ್ ಅಂತ ಬರ್ತದೆ, ಯಾವ ಸ್ಕೂಲ್ ಒಳಗಡೆ ನೀವು ಕಲಿಯಾಗ್ತಿರ್ತಿರಲ್ಲ ಆ ಶಾಲೆಯ ಸ್ಟಡಿ ಸರ್ಟಿಫಿಕೇಟ್ ಏನು ಮಾಡಬೇಕಪ್ಪ ಅಂದರೆ ತೆಗೆದುಕೊಳ್ಬೇಕು. ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದಾಗ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತೇಳಿ ನಾವು ಕರಿತೇವೆ. ಈ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಕಡ್ಡಾಯವಾಗಿ ಒಯ್ಯಲೇಬೇಕು. ನೆಕ್ಸ್ಟ್ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಇರ್ತದೆ, ಇದು ಎಲ್ಲ ವಿದ್ಯಾರ್ಥಿಗಳಿಲ್ಲ, ಬೇರೆ ಜಿಲ್ಲೆಗಳಿಂದ ಅಥವಾ ಬೇರೆ ರಾಜ್ಯಗಳಿಂದ ಇಲ್ಲಿ ಬರ್ತಿದ್ರಪ್ಪ ಅಂಥವ್ರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿ ಬೇಕಾಗ್ತದೆ, ಅದನ್ನು ಒಯ್ಯಬೇಕಾಗ್ತದೆ. ಇನ್ನು ಪಾಸ್ಪೋರ್ಟ್ ಸೈಜ್ ಏನಾಗ್ತದಪ್ಪ ಅಂದ್ರೆ ಫೋಟೋಗಳು ಬೇಕಾಗ್ತವೆ ನಿಮ್ಗೆ. ಅಲ್ಲಿ 4 ಫೋಟೋಗಳನ್ನು ಕೇಳ್ತಾರೆ. ನೀವು ಕನಿಷ್ಠ ಒಂದು 50 ರೂಪಾಯಿ ತೆಗೆಸ್ಕೊಂಡ್ರಪ್ಪ ಅಂದಾಗ 8 ಫೋಟೋಗಳು ನಿಮ್ಗೆ ಕಾಪಿ ಇರ್ತವೆ, 8 ತೊಗೊಂಡು ಹೋಗ್ರಿ. ನೆಕ್ಸ್ಟ್ ನಿಮ್ಮದು ವಿದ್ಯಾರ್ಥಿಗಳದ್ದು ಅಷ್ಟೇ ಆಧಾರ್ ಕಾರ್ಡ್ ಅಲ್ಲ, ಪೇರೆಂಟ್ಸ್ದು ತಾಯಿದು ಮತ್ತು ತಂದೆಯದು ಕೂಡ ಆಧಾರ್ ಕಾರ್ಡ್ಗಳನ್ನು ಕಂಪಲ್ಸರಿಯಾಗಿ ಒಯ್ಯಿರಿ. ನೆಕ್ಸ್ಟ್ ಅಂಗವೈಕಲ್ಯ, ಏನಾದರೂ ನಿಮ್ಮ ಮಗುವು ನೀವು ಅಂಗವೈಕಲ್ಯ ಏನಾದರೂ ಸಮಸ್ಯೆಗಳಿದ್ವಪ್ಪ ಅಂತಂದಾಗ ನಿಮ್ಮದು ಡಾಕ್ಟರ್ದು ಸರ್ಟಿಫಿಕೇಟ್ ಒಂದು ಬರ್ತದೆ, ಆ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕರಿತೇವೆ, ಅದನ್ನೇ ಅಂಗವೈಕಲ್ಯ ಸರ್ಟಿಫಿಕೇಟ್ ಅಂತಿದೆ. ಅದು ಏನಾದರೂ ಇತ್ತಪ್ಪ ಅಂದಾಗ ಅದು ಕೂಡ ಒಯ್ಯಿರಿ. ನೆಕ್ಸ್ಟ್ ಗ್ರಾಮೀಣ ವಿದ್ಯಾರ್ಥಿ ಇದ್ರಪ್ಪ ಅಂತಂದಾಗ ನಿಮ್ಗೆ ಗ್ರಾಮೀಣ ವಿದ್ಯಾರ್ಥಿಯ ಪ್ರಮಾಣ ಪತ್ರ ಕೇಳಿದ್ರಪ್ಪ ಅಂದಾಗ ಕೊಡ್ರಿ, ಇಲ್ಲಪ್ಪ ಅಂದ್ರೆ ನಡೀತದೆ. ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಏನಪ್ಪ ಅಂದಾಗ ಹೆಲ್ತ್ ಇಶ್ಯೂಸ್ದು, ಹೌದಾ, ಆರೋಗ್ಯ ಸರ್ಟಿಫಿಕೇಟ್ ಅಂತ ಬರ್ತದೆ. ಆ ಸರ್ಟಿಫಿಕೇಟ್ನ ಏನು ಮಾಡಬೇಕಪ್ಪ ಅಂದಾಗ ನಿಮ್ಮ ಸ್ಥಳೀಯ ಹತ್ತಿರದಲ್ಲಿರುವಂಥ ಸರ್ಕಾರಿ ದವಾಖಾನೆ ಒಳಗಡೆ ಹೋಗಿ ಬರ್ಸ್ಕೊಂಡು ರೆಡಿ ಇಟ್ಕೊಳ್ರಿ. ಯಾಕಪ್ಪ ಅಂದರೆ ಕೇಳ್ತಿರ್ತಾನೆ, ಅದ್ರ ಸಲುವಾಗಿ. ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಎಲ್ಲ ದಾಖಲಾತಿಗಳು ಸರಿಯಾದವು ಅಂತ ನೋಡ್ಕೊಳ್ರಿ. ಇಲ್ಲಿಕಪ್ಪ ಅಂದಾಗ ಈ ಮೇಲಿನ ದಾಖಲಾತಿಗಳು ಸಾಮಾನ್ಯವಾಗಿ ಎಲ್ಲವಕ್ಕೂ ಇರ್ತವೆ. ಜೊತೆಗೆ ನಿಮ್ಗೆ ಇನ್ನೊಂದು ಎಡಿಷನಲ್ ಆಗಿ ಏನು ಕೇಳ್ಬೋದಪ್ಪ ಅಂದಾಗ ಒಂದು ಬಾಂಡ್ ಪೇಪರ್ನ ಕೇಳ್ತಾರೆ ಅವರು. ಒಂದೊಂದು ಸ್ಕೂಲ್ನಲ್ಲಿ ಕೇಳ್ತಾರೆ 20 ರೂಪಾಯಿ ಬಾಂಡ್ ಪೇಪರ್, ಅದ್ರ ಒಳಗಡೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಏನು ಬರ್ಸ್ಕೊಂಡ್ಬಿಡ್ಬೇಕು, ಅದ್ರಾಗ ಏನು ಮ್ಯಾಟ್ರ್ ಬರ್ಸ್ಕೊಂಡ್ಬಿಡ್ಬೇಕು ಅಂತೇಳಿ ಆ ಸ್ಕೂಲ್ನಲ್ಲಿನೇ ಒಂದು ಮಾಹಿತಿನ ಹೇಳ್ತಾರೆ. ಅದನ್ನು ನೀವು ಅಲ್ಲಿ ಏನು ಮಾಡೋಕ್ಕಪ್ಪ ಅಂದಾಗ ಬರ್ಸ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಇನ್ನೊಂದು ಸತ ನಾನು ಇಲ್ಲಿ ಹಾಕಿರ್ತೀನಿ, ಇದನ್ನು ಸ್ಕ್ರೀನ್ಶಾಟ್ ಮಾಡಿ ತೊಗೊಳ್ರಿ. ತೊಗೊಂಡು ಕಿಶನ್ ಏನು ಮಾಡ್ರಪ್ಪ ಅಂತಂದಾಗ ನೀವು ಇದೇ ಥರ ಡಾಕ್ಯುಮೆಂಟ್ಸ್ಗಳನ್ನ ಹೊಂದಿಸ್ಕೊಂಡು ರೆಡಿಯಾಗಿರ್ರಿ. ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ನಿಮ್ಗೆ ಜಾಸ್ತಿ ಟೈಮ್ ತೊಗೊಳ್ತದಪ್ಪ ಅಂದಾಗ ಈಗ ಆಲ್ರೆಡಿ ಒಬ್ಬೊಬ್ರದ್ದು ಕಾಸ್ಟ್ ಇನ್ಕಮ್ ಅದು ಮುಗಿದೋಗಿರ್ತದೆ. ನೀವು ಅಪ್ಲಿಕೇಶನ್ಸ್ ಹಾಕಿ ಯಾವ ಕಾಸ್ಟ್ ಇನ್ಕಮ್ ತೊಗೊಂಡೋಗಿರ್ತೀರಿ ಅದನ್ನು ತೊಗೊಳ್ರಿ. ಇನ್ನು ಹೊಸದಾಗಿ ಅರ್ಜಿ ಹಾಕಿರಿ, ಏನಾದರೂ ಮುಗಿದೋಗಿತ್ತಪ್ಪ ಅಂದಾಗ ಅದು ಹೊಸದಾಗಿನೂ ಅರ್ಜಿ ಹಾಕಿರ್ತಿರಲ್ಲ ಅದನ್ನು ಕೂಡ ಏನು ಮಾಡ್ರಪ್ಪ ಅಂದಾಗ ತೆಗೆದುಕೊಂಡು ಹೋಗ್ಬೇಕು. ಒಮ್ಮೊಮ್ಮೆ ಇದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಇನ್ಕಮ್ ಬೇರೆ ಕಾಸ್ಟ್ ಬೇರೆ ಅಂತ ಬರ್ತದೆ SC ST ಇದ್ದವ್ರಿಗೆ. ಅದಕ್ಕೋಸ್ಕರ ಸರಿಯಾಗಿ ನೋಡಿಕೊಂಡು ಏನು ಮಾಡ್ರಪ್ಪ ಅಂದಾಗ ಈ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗ್ರಿ. ಇದು ಕಂಪಲ್ಸರಿ ಕೇಳ್ತಾನೆ, ಏನು ಕೇಳಿಲ್ಲ ಅಂದರೂ ಇದೊಂದು ಆಧಾರ್ ಕಾರ್ಡ್ ನಿಮ್ಮ SATS ನಂಬರ್ ಅಂತೂ ಕಂಪಲ್ಸರಿ ಬೇಕೇ ಬೇಕು, ತೆಗೆದುಕೊಂಡು ಹೋಗಲೇಬೇಕು. ಓಕೆ, ಮತ್ತೇನಾದರೂ ನಿಮ್ಗೆ ಡೌಟ್ಗಳಿದ್ದಪ್ಪ ಅಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟೇ ದಾಖಲಾತಿಗಳು ನೀಡಾಗ್ತವೆ. ಇದಕ್ಕಿಂತ ಒಮ್ಮೊಮ್ಮೆ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಎಲ್ಲಿ ಆಯ್ಕೆಯಾಗಿದ್ದೀರಲ್ಲ ಮಕ್ಕಳು ಅದೇ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿರಿ. ಅಲ್ಲಿ ಕೂಡ ಒಂದು PDF ಹಾಕಿರ್ತಿರ್ತಾರೆ, ಅದರ ಮೂಲಕ ದಾಖಲಾತಿಗಳನ್ನು ಸರಿಪಡಿಸ್ಕೊಂಡು ಮಾಡ್ಕೊತಾ ಬರ್ರಿ. ಇನ್ನು ನೆಕ್ಸ್ಟ್ ತರಗತಿ ಒಳಗಡೆ ಯಾರಾದರೂ ಓದ್ತಿದ್ರಪ್ಪ ಅಂದಾಗ ಮಕ್ಕಳಿಗೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ಪ್ರೀ ಕ್ಲಾಸಸ್ಗಳು ಮಾಡ್ತಿರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು ರೀ.